ಬಜ್ಜಿ ಮಾಡುವ ವಿಧಾನ ಬನ್ನಿ, ಇವತ್ತು ರುಚಿ ರುಚಿಯಾಗಿರೋ ಬಜ್ಜಿ ಮಾಡುವ ವಿಧಾನವನ್ನು ನೋಡೋಣ. ಮಿರ್ಚಿ ಬಜ್ಜಿ ನೋಡಿ. ಪೈಲಾದಲ್ಲಿ ಒಂದು ಪಾತ್ರೆಯನ್ನು ತಗೋಬೇಕು. ಅದರೊಳಗೆ ಒಂದು ಚಮಚ ಆಗುವಷ್ಟು ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಕಡಲೆ ಹಿಟ್ಟನ್ನು ನೋಡಿ, ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಅಜವಾನ್ ಮತ್ತು ಸೋಡಾ ಪುಡಿ ಮತ್ತು ಉಪ್ಪನ್ನು ಹಾಕಬೇಕು. ರುಚಿ ತಕ್ಕ ಹಾಗೆ ಎಷ್ಟು ಬೇಕಿದ್ರೆ ನೋಡಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಹಾಕಬೇಕು. ನೋಡಿ ಹಾಕೊಂಡು ಅದರೊಳಗೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕಿಲ್ಲ, ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರನ್ನು ಎಷ್ಟು ಬೇಕು ಅಷ್ಟು ಹಾಕೊಂಡು ಸಂಗ್ರಹ ಮಾಡಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಬಿಡಬೇಕು. ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ತೆಳ್ಳಗಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು. ತುಂಬ ನೆರಕಾದರೆ ಈಗ ನೋಡಿ ಗಟ್ಟಿ ಆಯ್ತಲ್ಲ. ಅದಕ್ಕೆ ಇನ್ನು ಸ್ವಲ್ಪ ತುಂಬ ಗಟ್ಟಿ ಆಗಿದೆ, ಅದು ಸ್ವಲ್ಪ ನೀರು ಹಾಕೊಳ್ಳೋಣ. ಮಿರ್ಚಿ ಬಜ್ಜಿ ಮಾಡಬೇಕಲ್ವ, ತುಂಬ ನೀವು ಎಷ್ಟು ಚೆಂದಾಗಿ ಕಲಿಸ್ತೀರ ಅಷ್ಟು ಚೆಂದಾಗಿ ಮಿರ್ಚಿ ಬಜ್ಜಿ ಬರುತ್ತವೆ. ನೋಡಿ ಈ ಥರ ಕಲಿಸಿ ಇಡಬೇಕು. ಒಂದು 10 ನಿಮಿಷ ಮುಚ್ಚಿಡಬೇಕು. ತುಂಬಾ ಚೆನ್ನಾಗಿ ಕಲಿಸಿ ಇಟ್ಟರೆ ಬಜ್ಜಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದಲ್ವಾಗಲೇ 5 ನಿಮಿಷ ಇಡಬೇಕು ಅಂತ ಇಟ್ಟಿದ್ದೇನೆ. ನೋಡಿ ತುಂಬ ಸ್ಮೂತಾಗಿ ಹಿಟ್ಟು ಬಂದಿದೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ತಗೋಬೇಕು. ನೋಡಿ ಈ ಥರ ಇಡಬೇಕು. ಬಿಡಬೇಕು. ಸ್ಲೋ ಮೋಷನ್ ಎಣ್ಣೆಯನ್ನು ಇಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಪ್ಲೀಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಸಲ ಮಾಡಿ ನೋಡ್ತೀನಿ ನೋಡಿ ಫ್ರೆಂಡ್ಸ್. ಆಗಿದೆ ನೋಡಿ, ಚೆನ್ನಾಗಿದೆ ಬಜ್ಜಿ, ಮಿರ್ಚಿ ಬಜ್ಜಿ ನೋಡಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.